ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮಾಫಿ ಸಾಕ್ಷಿಯನ್ನಾಗಿಸುವಂತೆ ಕೋರಿ ಪ್ರಕರಣದ 14ನೇ ಆರೋಪಿ ಪ್ರದೋಷ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಿಕ್ಕಂತಹ ಬಿಗ್ ಟ್ವಿಸ್ಟ್. ಮಾಫಿ ಸಾಕ್ಷಿಯನ್ನಾಗಿಸುವಂತೆ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 14ನೇ ಆರೋಪಿ ಪ್ರದೋಷ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. 59ನೇ ಸಿಸಿಎಚ್ ಕೋರ್ಟ್ಗೆ ಪ್ರದೋಷ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ವಕೀಲರ ಮೂಲಕ ಅರ್ಜಿ ಸಲ್ಲಿಸಿದಂತಹ ಪ್ರದೋಷ್ ಪ್ರತ್ಯೇಕ ಜೈಲು ಕೊಠಡಿಯಿಂದ ಪ್ರದೋಷ್ ಹಾಜರಾಗಲಿದ್ದಾರೆ. ದರ್ಶನ್ ಕೊಠಡಿಯನ್ನ ಬಿಟ್ಟು ಬೇರೆ ಕೊಠಡಿಯಿಂದ ಹಾಜರಿಗೆ ಮನವಿಯನ್ನ ಕೂಡ ಮಾಡಲಾಗ್ತಾ ಇದೆ. ಕೋರ್ಟ್ಗೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಪ್ರದೋಷ್ ಪರ ವಕೀಲರು ಸತ್ಯ ಹೇಳ್ತೇನೆ, ಕ್ಷಮೆ ನೀಡುವಂತೆ ಪ್ರದೋಷ್ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಪ್ರಾಸಿಕ್ಯೂಷನ್ಗೆ ನಿಲುವನ್ನ ತಿಳಿಸೋಕೆ ಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿದೆ. ನೋಡಿ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದಿನಕ್ಕೊಂದು ಹೊಸ ತಿರುವು ಸಿಗ್ತಾ ಇರುವಂತದ್ದು. ಇದೀಗ ಈ ಪ್ರಕರಣದ 14ನೇ ಆರೋಪಿ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ತಮ್ಮನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣನೆ ಮಾಡಿ ಎನ್ನುವಂತಹ ಅರ್ಜಿಯನ್ನ ಹಾಕಿದ್ದಾರೆ, ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಈ ಪ್ರಕರಣದ ಸಂಪೂರ್ಣ ಸತ್ಯವನ್ನ ನಾನು ಬಹಿರಂಗಪಡಿಸ್ತೀನಿ ಅಂತ ಈ ಒಂದು ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವಂತದ್ದು. ತಮ್ಮನ್ನ ಕ್ಷಮಿಸುವಂತೆ ಕೋರ್ಟ್ಗೆ ಶರಣಾಗಿದ್ದಾರೆ. ಈ ಹೊಸ ಬೆಳವಣಿಗೆ ನಿಜಕ್ಕೂ ಕೂಡ ದರ್ಶನ್ ಅಂಡ್ ಗ್ಯಾಂಗ್ಗೆ ಭಾರಿ ಆಘಾತ ತಂದೊಡ್ಡಿರುವಂತದ್ದು. ಇನ್ನು ಕೋರ್ಟ್ಗೆ ಪ್ರದೋಷ್ ವಿಶೇಷವಾದಂತಹ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪ್ರದೋಷ್ ಪರ ವಕೀಲರಿದ್ದಾರಲ್ಲ, 59ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ವಿಚಾರಣೆಯ ವೇಳೆ ದರ್ಶನ್ ಇರುವಂತಹ ಕೊಠಡಿಯನ್ನ ಬಿಟ್ಟು ತಮ್ಮನ್ನ ಪ್ರತ್ಯೇಕ ಜೈಲು ಕೊಠಡಿಯಿಂದ ಹಾಜರುಪಡಿಸಬೇಕು ಅಂತ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ದರ್ಶನ್ ಬೆದರಿಕೆ ಹಾಕೋದು ಅಥವಾ ಪ್ರಭಾವ ಬೀರುವ ಸಾಧ್ಯತೆ ಇರೋದ್ರಿಂದ ಈ ಭದ್ರತಾ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಅದರಲ್ಲೂ ಕೂಡ ಅರ್ಜಿಯ ವಿಚಾರಣೆ ನಡೆಸಿದಂತಹ ಕೋರ್ಟ್ ಈಗಾಗಲೇ ಪ್ರಾಸಿಕ್ಯೂಷನ್ ತನ್ನ ನಿಲುವನ್ನ ತಿಳಿಸುವಂತೆ ಕೂಡ ಸೂಚಿಸಿರುವಂತದ್ದು. ಈ ಎಲ್ಲ ಅಪ್ಡೇಟ್ಸ್ಗಳನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ಗೌಡ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಸಂಜಯ್, ಇದೇನಿದು ಇದ್ದಕ್ಕಿದ್ದ ಹಾಗೆ ಇಂಥದ್ದೊಂದು ಬಿಗ್ ಟ್ವಿಸ್ಟ್, ಅದರಲ್ಲೂ ಕೂಡ ಈ ಪ್ರಕರಣದ 14ನೇ ಆರೋಪಿ ಪ್ರದೋಷ್ ದರ್ಶನ್ ಆಪ್ತರಲ್ಲಿ ಅಂತಾನೆ ಹೇಳ್ಬೋದು. ಎಸ್, ಇದೀಗ ಒಂದು ನಾನೇ ಮಾಫಿ ಸಾಕ್ಷಿಯನ್ನಾಗಿಸುವಂತೆ ಒಂದು ಏನೋ ಮನವಿಯನ್ನ ಕೂಡ ಮಾಡಿಕೊಂಡಿರುವಂತದ್ದು ಕೋರ್ಟ್ಗೆ. ಎಸ್, ಕೋರ್ಟ್ ಏನ್ ಹೇಳಿದೆ ಈ ಕುರಿತಂತೆ ಪ್ರತ್ಯೇಕ ಕೊಠಡಿಯನ್ನ ಕೂಡ ಕೇಳಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಸಂಜಯ್? ಕಾವ್ಯ, ಏನಂತ ಹೇಳಿದ್ರೆ ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗ್ಲೇ ಏನು ಆರೋಪಿಗಳು ಹೋಗಿ ಈಗ ಜೈಲಿನಲ್ಲಿ ಇರುವಂತದ್ದು. ಹಾಗೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಸೆಷನ್ ಕೋರ್ಟ್ ನಲ್ಲೂ ಕೂಡ ಒಂದಿಷ್ಟು ವಿಚಾರಗಳು ನಡೀತಾ ಇರುವಂತದ್ದು. ಅಂದ್ರೆ ಯಾವ ವಿಚಾರಕ್ಕೆ ಯಾವಾಗ ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆಯ ಮೇಲೆ ವಿಚಾರಣೆಯನ್ನ ನಡೆಸಿ ಸಾಕ್ಷಿಗಳನ್ನ ಏನು ಕರೆಸಿ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಹಾಗೆ ಆ ಒಂದು ವಿಚಾರಣೆ ವೇಳೆಯಲ್ಲಿ ಒಂದಿಷ್ಟು ಗೊಂದಲಗಳಾಗಿತ್ತು. ಏನಪ್ಪಾ ಅಂತ ಹೇಳಿದ್ರೆ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟಂತದ್ದು ಮತ್ತೆ ಸಾಕ್ಷಿ ಹೇಳುವಂತವರಿಗೆ ಬೆದರಿಕೆ ಹಾಕುವಂತ ಒಂದು ಕಾರ್ಯ ಕೂಡ ಆಗಿತ್ತು. ಎಲ್ಲ ಒಂದು ಪ್ರಕರಣಗಳು ಮುಗಿದ ನಂತರ ಈಗ ಹೊಸದಾಗಿ ಆ ಒಂದು ಕೇಸ್ಗೆ ಟ್ವಿಸ್ಟ್ ಅನ್ನ ಕೊಟ್ಟಿರುವಂತದ್ದು. ಏನಪ್ಪಾ ಅಂತ ಹೇಳಿದ್ರೆ ಈ ಪ್ರಕರಣದಲ್ಲಿ 14ನೇ ಆರೋಪಿ ಆಗಿರುವಂತಹ ಪ್ರದೋಷ್ ಏನಿದ್ದಾರೆ, ಇವರು ನಾನು ಮಾಫಿ ಸಾಕ್ಷಿಯಾಗಿ ನಾನು ಹೇಳ್ತೀನಿ, ಮತ್ತೆ ನಾನು ಸಾಕ್ಷಿಯನ್ನ ಹೇಳ್ತೀನಿ. ಅಲ್ಲಿ ನಡೆದಂತಹ ಕೃತ್ಯ ಏನಿತ್ತು ಅಂದ್ರೆ ಆ ಕೃತ್ಯದಲ್ಲಿ ಏನೆಲ್ಲ ನಡೆಯಿತು, ಪ್ರಕರಣದಲ್ಲಿ ಇದ್ದಂತಹ ವ್ಯಕ್ತಿಗಳು ಯಾರು, ಮತ್ತೆ ಯಾರೆಲ್ಲ ಯಾವ್ಯಾವ ಕೆಲಸವನ್ನ ಮಾಡಿದ್ರು ಆ ಒಂದು ಪ್ರಕರಣದಲ್ಲಿ ಅಂತ ಹೇಳಿ ನಾನು ಸಾಕ್ಷಿಯನ್ನ ಹೇಳ್ತೀನಿ. ಹಾಗೆ ನಡೆದಂತ ವಿಚಾರವನ್ನ ಯಾವುದೇ ಭಯವಿಲ್ಲದೆ ನಾನು ಹೇಳ್ತೀನಿ ಅಂತ ಹೇಳಿ ಅವರ ವಕೀಲ ಅಂದ್ರೆ ಪ್ರದೋಷ್ ಪರ ವಕೀಲರ ಮೂಲಕ ಈಗಾಗ್ಲೇ ಒಂದು ಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡಿರುವಂತದ್ದು. ಹಾಗೆ ಈ ಒಂದು ವೇಳೆಯಲ್ಲಿ ಅಂದ್ರೆ ನಾನು ಸಾಕ್ಷಿಯನ್ನ ಹೇಳುವಂತ ಸಂದರ್ಭದಲ್ಲಿ ಇಲ್ಲ ನೀವು ವಿಚಾರಣೆಯನ್ನ ನಡೆಸುವಂತ ಸಂದರ್ಭದಲ್ಲಿ ನನ್ಗೆ ಆ ಪ್ರತ್ಯೇಕ ಕೊಠಡಿಯನ್ನ ಕೊಡಬೇಕು. ಅಂದ್ರೆ ದರ್ಶನ್ ಮತ್ತೆ ಆ ಸಹಚರರು ಏನಿದ್ದಾರೆ ಆ ಒಂದು ಕೊಠಡಿಯಲ್ಲಿ ಈಗ ಸದ್ಯ ನಾನಿರುವಂತದ್ದು ಈ ಕೊಠಡಿಯನ್ನ ಬಿಟ್ಟು ಬೇರೆ ಕೊಠಡಿಯಲ್ಲಿ ನನ್ನ ವಿಚಾರಣೆ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ನಾನು ಹೇಳುವಂತ ಸತ್ಯ ಅವ್ರಿಗೆ ಯಾರಿಗೂ ಕೂಡ ಗೊತ್ತಾಗಬಾರ್ದು, ನಾನು ಹೇಳುವಂತ ವಿಚಾರ ಅವ್ರಿಗೆ ಗೊತ್ತಾಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳಿರ್ಬಹುದು. ಹಾಗೆ ಮತ್ತೆ ಇನ್ನೊಂದು ಅವಂದ್ರೆ ಜೊತೆಯಲ್ಲೇ ಇದ್ದಂತಹ ವ್ಯಕ್ತಿಗಳಲ್ವಾ, ಸೊ ಆ ಒಂದು ಕಾರಣದಿಂದನೂ ಕೂಡ ನನಗೆ ಬೇರೆ ಅಂದ್ರೆ ಅಲ್ಲಿ ಸಾಕ್ಷಿಯನ್ನ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ, ಬೇರೆ ಕೊಠಡಿಯನ್ನ ವ್ಯವಸ್ಥೆಯನ್ನ ಮಾಡ್ಕೊಡಿ ಅಂತ ಕೂಡ ಈಗ ಪ್ರಾಸಿಕ್ಯೂಷನ್ಗೆ ಈ ಒಂದು ಎಲ್ಲವನ್ನ ಹೇಳುವಂತೆ ಈಗ ಕೋರ್ಟ್ ಕೂಡ ಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡಿರುವಂತದ್ದು. ಕಾವ್ಯ, ಎಸ್, ಥ್ಯಾಂಕ್ ಯು
ಸಂಜಯ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ನೋಡಿ, ಈ ಮಾಫಿ ಸಾಕ್ಷಿ ಅಂತಂದ್ರೆ ಕ್ಷಮೆ ಅಥವಾ ವಿನಾಯಿತಿ ರೂಪದಲ್ಲಿ ನೀಡುವಂಥದ್ದು. ಅಂದರೆ ಅಪರಾಧದಲ್ಲಿ ಭಾಗಿಯಾಗಿದ್ರು ಕೂಡ ನಾನು ಸತ್ಯವನ್ನ ಬಾಯಿ ಬಿಡೋದಕ್ಕೆ ಬದಲಾಗಿ ಆತನ ಮೇಲಿನ ಶಿಕ್ಷೆಯಿಂದ ಅಥವಾ ಆರೋಪದಿಂದ ನ್ಯಾಯಾಲಯದ ಮೂಲಕ ಒಂದು ವಿನಾಯಿತಿಯನ್ನು ನೀಡಲಾಗುತ್ತೆ. ಆ ಒಂದು ವಿನಾಯಿತಿಗೆ ಈಗ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿರುವಂಥದ್ದು. ಇನ್ನು ಸಂಪೂರ್ಣವಾದಂತಹ ಸತ್ಯವನ್ನ ನಾನು ಹೇಳ್ತೀನಿ ಎನ್ನುವಂತಹ ಹೇಳಿಕೆಯನ್ನ ಈಗ ಪ್ರದೋಷ್ ಅವರು ಅರ್ಜಿಯ ಮೂಲಕ ಸಲ್ಲಿಕೆ ಮಾಡಿದ್ದಾರೆ. ಆದರೆ ಇದರಲ್ಲೂ ಕೂಡ ಒಂದು ಷರತ್ತುಬದ್ಧ ಪ್ರಕ್ರಿಯೆ ಕೂಡ ಇರುವಂಥದ್ದು. ಆ ವ್ಯಕ್ತಿ ಎಲ್ಲಾ ಮಾಹಿತಿಯನ್ನ ಕೂಡ ಮುಚ್ಚುಮರೆ ಇಲ್ಲದೆ ನೀಡಬೇಕಾಗಿದೆ. ಒಂದು ವೇಳೆ ಆತ ಸುಳ್ಳನ್ನ ಹೇಳಿದ್ರೆ ಅಥವಾ ಮಾತು ತಪ್ಪಿದ್ರೆ ಆತನಿಗೆ ನೀಡಿದಂತಹ ಕ್ಷಮಾದಾನ ಏನಿದೆಯಲ್ಲ ಅದು ಕೂಡ ರದ್ದಾಗುತ್ತೆ. ಮತ್ತೆ ಆತನ ಮೇಲೂ ಕೂಡ ವಿಚಾರಣೆ ಮುಂದುವರಿಯುತ್ತೆ. ಇದೆಲ್ಲ CRPC ಸೆಕ್ಷನ್ಗಳಲ್ಲಿ ಬರುವಂಥದ್ದು. ಮುಂದೆ ಏನಾಗುತ್ತೆ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಯಾವೆಲ್ಲ ಟ್ವಿಸ್ಟ್ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.